ಷಣ್ಮುಖನು ಮಹಾವೀರ ಷಣ್ಮುಖರಿರಲು ಮುಂದೆಯು ನಾರದರು ತುಂಬುರರು ಗಾಯನ ಮಾಡುತ್ತಿರುತ್ತಿರಲು ಮೂರು ಕಾಲಿನ ಭೃಂಗಿ ನಾಟ್ಯಧಿಕಾರಿಯಾಗಿರೆ ವೃಷಭ ಮದ್ದಳೆ ಬಾರಿಸುತ್ತಲಿರುತ್ತಿರಲಿ ಕೆಸೆದುದು ಸಭೆ ಮಹೇಶ್ವರನ. ಈ ಸುಂದರವಾದ ಪದ್ಯವು ಶಿವನ ವೈಭವವನ್ನು ವರ್ಣಿಸುತ್ತದೆ. ಈ ಸಭೆಯಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ದೇವರ್ಷಿಗಳು ಮತ್ತು ಶಿವಗಣಗಳು ಹೇಗೆ ಪಾಲ್ಗೊಂಡಿದ್ದಾರೆ ಎಂಬುದು ಇಲ್ಲಿನ ಪ್ರಮುಖ ಅಂಶ. ಶಿವನ ಸಭೆಯಲ್ಲಿ ವೀರಭದ್ರ ಮತ್ತು ಗಣಪತಿ ಇದ್ದಾರೆ. ಅವರ ಜೊತೆಗೆ ಮಹಾಪರಾಕ್ರಮಿಯಾದ ಷಣ್ಮುಖನು ಮುಂಭಾಗದಲ್ಲಿ ಕುಳಿತಿದ್ದಾನೆ. ಅಂದರೆ ಶಿವನ ಮಕ್ಕಳು ಮತ್ತು ಪ್ರಮುಖ ಗಣಾಧಿಪತಿಗಳು ಸಭೆಯ ಶೋಭೆಯನ್ನು ಹೆಚ್ಚಿಸುತ್ತಿದ್ದಾರೆ. ಸಂಗೀತಕ್ಕೆ ಹೆಸರಾದ ದೇವರ್ಷಿ ನಾರದರು ಮತ್ತು ತುಂಬುರರು ತಮ್ಮ ವೀಣೆಯನ್ನು ನುಡಿಸುತ್ತಾ ಅತ್ಯಂತ ಮಧುರವಾದ ಗಾಯನವನ್ನು ಮಾಡುತ್ತಿದ್ದಾರೆ. ಶಿವನ ಪರಮ ಭಕ್ತನಾದ 3 ಕಾಲುಗಳುಳ್ಳ ಭೃಂಗಿಯು ಸಭೆಯಲ್ಲಿ ನಾಟ್ಯದ ಅಧಿಕಾರಿಯಾಗಿ ಅದ್ಭುತವಾಗಿ ನೃತ್ಯ ಮಾಡುತ್ತಿದ್ದಾನೆ. ಶಿವನ ವಾಹನವಾದ ನಂದಿ ಸ್ವತಃ ಮದ್ದಲೆಯನ್ನು ಲಯಬದ್ಧವಾಗಿ ಬಾರಿಸುತ್ತಿದ್ದಾನೆ. ಈ ಪದ್ಯದ ಸಾಲುಗಳನ್ನು ಮಾನವನ ದೇಹ ಅಥವಾ ಆಧ್ಯಾತ್ಮಿಕ ಶರೀರಕ್ಕೆ ಹೋಲಿಸಿದರೆ ಅತ್ಯಂತ ಗಹನವಾದ ಅರ್ಥಗಳು ಲಭಿಸುತ್ತವೆ. ದೇಹ ಮತ್ತು ಸಭೆಯ ಹೋಲಿಕೆ. ಸಭೆಯಲ್ಲಿ ಕುಳಿತಿರುವ ಮಹೇಶ್ವರನು ನಮ್ಮ ಶರೀರದ ಒಳಗಿರುವ ಆತ್ಮ ಅಥವಾ ಸಾಕ್ಷಿ ಚೈತನ್ಯಕ್ಕೆ ಸಮಾನ. ಇಡೀ ದೇಹದ ಕಾರ್ಯಚಟುವಟಿಕೆಗಳು ಸುಸೂತ್ರವಾಗಿ ನಡೆಯುತ್ತಿರುವುದು ಈ ಚೈತನ್ಯದ ಸನ್ನಿಧಿಯಲ್ಲಿಯೇ. ವಿನಾಯಕ ಎಂದರೆ ಅಡೆತಡೆಗಳನ್ನು ನಿವಾರಿಸುವ ಬುದ್ಧಿಶಕ್ತಿ ಅಥವಾ ವಿವೇಚನೆ. ಷಣ್ಮುಖ ಎಂದರೆ ನಮ್ಮಲ್ಲಿರುವ 6 ಇಂದ್ರಿಯಗಳನ್ನು ಅಥವಾ ಶಕ್ತಿಗಳನ್ನು ನಿಯಂತ್ರಿಸುವ ಅರಿವು. ವೀರಭದ್ರ ಎಂದರೆ ದೇಹದ ರಕ್ಷಣೆ ಮಾಡುವ ಪ್ರಾಣಶಕ್ತಿ ಅಥವಾ ಚೈತನ್ಯ. ಇವರೆಲ್ಲರೂ ಸಭೆಯ ಮುಂದಿದ್ದಾರೆ ಎಂದರೆ ಇಂದ್ರಿಯ ಮತ್ತು ಬುದ್ಧಿಶಕ್ತಿಗಳು ಆತ್ಮದ ಅಧೀನದಲ್ಲಿ ಶಿಸ್ತಿನಿಂದ ಇವೆ ಎಂದು ಅರ್ಥ. ನಾರದ ಮತ್ತು ತುಂಬುರರ ಗಾಯನವು ನಮ್ಮ ದೇಹದ ಒಳಗಿರುವ ಪ್ರಾಣ ಮತ್ತು ಅಪಾನ ವಾಯುಗಳ ಸಮನ್ವಯ ಅಥವಾ ಸೋಹಂ ಎಂಬ ಅಜಪಜಪದ ನಾದಕ್ಕೆ ಸಾಕ್ಷಿ. ಒಳಗಿನ ಲಯಬದ್ಧವಾದ ಹೃದಯ ಬಡಿತ ಮತ್ತು ಉಸಿರಾಟವೇ ಈ ದಿವ್ಯ ಗಾಯನ. 3 ಕಾಲಿನ ಭೃಂಗಿ ಎಂದರೆ ಕಾಲ ಮತ್ತು ಕರ್ಮ. ಭೃಂಗಿಗೆ 3 ಕಾಲುಗಳಿವೆ ಎಂದು ಹೇಳಲಾಗುತ್ತದೆ. ಇದು ಮಾನವನ ಜೀವನದ 3 ಕಾಲಗಳನ್ನು ಅಂದರೆ ಭೂತ, ವರ್ತಮಾನ, ಭವಿಷ್ಯಗಳನ್ನು ಅಥವಾ 3 ಅವಸ್ಥೆಗಳನ್ನು ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿಗಳನ್ನು ಪ್ರತಿನಿಧಿಸುತ್ತದೆ. ಭೃಂಗಿ ನಾಟ್ಯ ಮಾಡುತ್ತಿದ್ದಾನೆ ಎಂದರೆ ನಮ್ಮ ಜೀವನದ ಈ ಕಾಲಚಕ್ರವು ಆತ್ಮನ ಸನ್ನಿಧಿಯಲ್ಲಿ ನಿರಂತರವಾಗಿ ಚಲಿಸುತ್ತಿದೆ. ವೃಷಭ ಮತ್ತು ಮದ್ದಲೆ. ವೃಷಭ ಅಂದರೆ ನಂದಿ, ಧರ್ಮದ ಸಂಕೇತ. ನಂದಿ ಮದ್ದಲೆ ಬಾರಿಸುತ್ತಿದ್ದಾನೆ ಎಂದರೆ ನಮ್ಮ ಮನಸ್ಸು ಧರ್ಮದ ಲಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದೆ. ಮದ್ದಲೆಯ ಶಬ್ದವು ದೇಹದ ಒಳಗಿನ ಓಂಕಾರನಾದದಂತೆ ಎಲ್ಲವನ್ನೂ ಸಮತೋಲನದಲ್ಲಿ ಇಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ದೇಹವೇ ಆ ಮಹೇಶ್ವರನ ಸಭೆ. ಇಂದ್ರಿಯಗಳು, ಬುದ್ಧಿ, ಪ್ರಾಣ ಮತ್ತು ಮನಸ್ಸುಗಳು ಅಹಂಕಾರವನ್ನು ಬಿಟ್ಟು ಲಯಬದ್ಧವಾಗಿ ಕೆಲಸ ಮಾಡಿದಾಗ ಒಳಗಿರುವ ಆತ್ಮನಿಗೆ ಅಂದರೆ ಶಿವನಿಗೆ ಪರಮಾನಂದ ಉಂಟಾಗುತ್ತದೆ. ಅಂದರೆ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಈ ಸಭೆ ಚಂದವಾಗಿ ಕಾಣಲು ಸಾಧ್ಯ.